ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಯಾವುದೇ ರೀತಿಯಾದಂತ ಆಡಂಬರವನ್ನ ಹಿಡ್ಕೊಂಡು ಬದುಕಿದವನಲ್ಲ. ಅದರಲ್ಲೂ ಕೂಡ ನಾವು ಪಬ್ಲಿಕ್ ಲೈಫಲ್ಲಿ ಇರುವಾಗ ಬಹಳಷ್ಟು ಸರಳವಾಗಿ ಇರಬೇಕಾದದ್ದು ನಮ್ಮ ಕರ್ತವ್ಯ. ಯಾಕಂತಂದ್ರೆ ಬಡತನ ಅಂತಂದ್ರೆ ನೀವು ಊಹೆ ಮಾಡ್ಕೋಬಹುದು. ನಮಗೆ ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ನಮ್ಮ ಜನಸಂಖ್ಯೆ ಇದ್ದಿದ್ದು 30 ಕೋಟಿ. ಆದ್ರೆ ಇವತ್ತು 150 ಕೋಟಿ ಮುಟ್ಟಿದೆ. ನಮ್ಮದು ಇವತ್ತಿಗೆ ಅತಿ ದೊಡ್ಡ ದೇಶವಾಗಿ ಹೊರಹೊಮ್ಮಿದೆ. ಆದ್ರೆ ದುರದೃಷ್ಟ ವಿಷಯ, ಬಡತನದಿಂದ ನಾವು ಹೊರಗಡೆ ಬರಲಿಲ್ಲ. ನೋಡಿ, ನಾವು ಬಡತನ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ 1 ಲಕ್ಷ ಅವನಿಗೆ ವರಮಾನ ಇದ್ರೆ ತಿಂಗಳಿಗೆ, ಅವನು ಕೇವಲ 1% ಆಫ್ ದ ಪಾಪ್ಯುಲೇಷನ್, ಅಂದ್ರೆ 150 ಕೋಟಿಯಲ್ಲಿ ಇರುವಂತ 1% ಆಫ್ ದ ಪಾಪ್ಯುಲೇಷನ್ ಮಾತ್ರ ಆ ಸಾಮರ್ಥ್ಯ ಇರುವುದು. ಅಂದ್ರೆ ಲಕ್ಷದ ಮೇಲೆ ಸಂಪಾದಿಸುವವನು 1% 150 ಕೋಟಿಯಲ್ಲಿ. ಇನ್ನು ಉಳಿದವರೆಲ್ಲ ಎಷ್ಟು ಕಡುಬಡವರು ಅನ್ನೋದನ್ನ ನೀವು ಊಹೆ ಮಾಡ್ಕೋಬೇಕು. ಅಂದ್ರೆ ಈ ಕ್ಷೇತ್ರದಲ್ಲಿ ಏನು ನಮ್ಮ ಜಯಚಂದ್ರ ಸಾಹೇಬರು ಇವತ್ತು ನೀರಾವರಿ ತಂದು ಎಷ್ಟು ಹೋರಾಟಗಳನ್ನ ಇಂಪ್ರೂವ್ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ 2028 ಅಥವಾ 2029 ಚುನಾವಣೆಗೆ ಸಂಜಯ್ ಜಯಚಂದ್ರ ಅವರು ಶಾಸಕರಾಗಲಿ ಅಂತ ಹೇಳಿ ನಮ್ಮೆಲ್ಲ ಆಡಳಿತದಲ್ಲಿ ಅನುಮಾನ ಇಲ್ಲ. ಯಾಕೆಂದ್ರೆ ಇವತ್ತು ಯಾವುದೇ ಬಡಬಗ್ಗರು ಸಹ ಫೋನ್ ಮಾಡಿದ್ರು ಸ್ಪಂದಿಸ್ತಾರೆ. ಯಾವುದೇ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರು ಇವತ್ತು ಬೆಂಗಳೂರಿಗೆಲ್ಲ ಸೇವೆಗಳು ಸುಮಾರು ಈ ತಾಲೂಕಿನ ಸೇವೆಗಳು ವಿಧಾನಸಭೆ ಅನ್ನೋದು ಅವರು అందరూ ಕೆಲಸ ಮಾಡಿದ್ರೆ ಶಕ್ತಿ ಪಡೆದಿದ್ದಾರೆ. ತುಂಬಾ ಜನಕ್ಕೆ, ತುಂಬಾ ಬಡವರಿಗೆ ಎಕ್ಸಾಮ್ ಅವ್ರಿಗೆ ಕುರಿತಾಗಿ ಅವರು ಸ್ವಂತ ಖರ್ಚಿನಲ್ಲಿ ಅಂತ ಬಹಳ ಸೇವೆಗಳು ತುಂಬಾ ಮಾಡಿದ್ದಾರೆ. ಅವ್ರಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಿದೆ.